ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಪ್ಲಾಸ್ಟಿಕ್ ನಿಷೇಧ, ಎಲ್ಲಿ ನಿಷೇಧ ಉತ್ಪತ್ತಿ ಮಾಡೋ ನಿಷೇಧ ಮಾಡ್ತಾ ಇಲ್ಲ. ಏನೋ ಅಂಗಡಿಗೆ ಹೋಗಿ ಒಂದೇನೋ ಬೆಂಡೆಕಾಯಿನೋ ಬದನೆಕಾಯಿ ತಗೊಂಡು ಬರಬೇಕಾದ್ರೆ ಅಲ್ಲೆಲ್ಲರ ಯಾರು ಮಾರ್ಸಲ್ಗಳು ಯಾರು ನೋಡಿದರೆ ಅಂಗಡಿ ಮೇಲೆ ಕೇಸ್ ಹಾಕ್ತಾರೆ, ಅಂಗಡಿಯವ್ರ ಮೇಲೆ. ಯಾಕಂದರೆ ಪ್ಲಾಸ್ಟಿಕ್ ಕವರ್ಗಳನ್ನು ಉತ್ಪತ್ತಿ ಮಾಡೋದು ನಿಲ್ಲಿಸಿದರೆ ಅಂಗಡಿಗೆ ಬರೋದು ನಿಲ್ಲುತ್ತೆ. ಇವರು ಅಂಗಡಿಯವ್ರಿಗೆ ಫೈನ್ ಹಾಕ್ತಾರೆ ಹೊರತು ಅಲ್ಲಿ ತಯಾರು ಮಾಡ್ತಾರಲ್ಲ ಫ್ಯಾಕ್ಟ್ರಿ ಅವ್ರಿಗೆಲ್ಲ ಇವರು ದಂಡ ಹಾಕೋಕ್ಕೂ ಆಗಲ್ಲ ಅವರಿಗೆಲ್ಲ. ಈ ರೀತಿ ನಿಷೇಧ ಅಲ್ಲಿ ಮಾಡಬೇಕು, ಇಲ್ಲೆಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವರು ಬರೀ ಅಂಗಡಿಲಿ ಮಾತ್ರ ನಿಷೇಧ ಮಾಡೋಕೆ ಹೊಂಟಿದ್ದಾರೆ. ಇಲ್ಲಿ ನಾವು ಏನು ದಿನ ಬೆಳಗ್ಗೆ ಹಾಲು ಮೊಸರು, ಇವತ್ತು ನೋಡಿ ನಂದಿನಿ ಮೊಸರು ಮತ್ತು ಹಾಲು, ಇದು ಹಾಲು ಇದು ಮೊಸರು ಎಲ್ಲ ನೋಡ್ತಾ ಇದ್ದೀರಾ. ಎಲ್ಲರ ಮನೆಯಲ್ಲೂ ಇದು ಕೂಡ ಬರುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ ಇದು. ಸಿಟಿಗಳಲ್ಲಿ ಹಳ್ಳಿ ಕಡೆ ಎಲ್ಲ ಬಿಡಿ, ಹಳ್ಳಿ ಕಡೆ ಎಲ್ಲ ಹಾಲು ಏನು ಈ ಥರ ಪ್ಯಾಕೆಟ್ಗಳು ಸಿಗೋಲ್ಲ ಹಳ್ಳಿ ಕಡೆ. ಇವತ್ತು ಹಳ್ಳಿ ಕಡೆ ಸಿಗೋದಿಲ್ಲ ಇದು. ಯಾಕಂದ್ರೆ ಹಳ್ಳಿ ಕಡೆ ಅಲ್ಲೆಲ್ಲ ಅವ್ರ ಮನೇಲಿ ಹಾಲು ಅದು ಹಸುಗಳು ಇರ್ತವೆ, ಕರ್ಕೊಂತಾರೆ, ಅವ್ರು ಜೀವನ ಮಾಡ್ತಾರೆ. ಆದರೆ ಸಿಟೀಲಿ ಕವರ್ ಕೂಡ ಸಿಟೀಲಿ ಇಂಪಾರ್ಟೆಂಟ್ ಅಲ್ವಾ. ನೋಡಿ, ಇದು ಮೊಸರು ಕವರು, ಇದು ಹಾಲು ಕವರ್. ಏನು ಮಾಡಬೇಕು ಸರ್ಕಾರ ಅಂದರೆ, ಇವತ್ತು ಎಣ್ಣೆಗಳು ಎಂತೆಂಥ ಬ್ರ್ಯಾಂಡ್ ಎಣ್ಣೆಗಳು ಇದ್ದಾವೆ, ಎಲ್ಲ ಬಾಟ್ಲಲ್ಲಿ ಕೊಡ್ತೀರಿ. ಪ್ರತಿಯೊಂದು ಎಣ್ಣೆಗಳು ಬಾಟ್ಲಲ್ಲಿ ಬರ್ತಾ ಇದ್ದಾವೆ. ಅತಿ ಹೆಚ್ಚು ಈ ಹಾಲಿಗಿಂತ ಸೇಲ್ ಆಗ್ತಾ ಇರೋದು ಎಣ್ಣೆ ಬಾಟ್ಲು ನಮ್ಮ ಕರ್ನಾಟಕದಲ್ಲಿ. ಬೇರೆ ಆಮೇಲೆ ಮಾತಾಡೋಣ. ನಮ್ಮ ಕರ್ನಾಟಕದಲ್ಲಿ ಇದು ಅತಿ ಹೆಚ್ಚು ಹಾಲಿಗಿಂತ ಎಣ್ಣೆ ಸೇಲ್ ಆಗ್ತಾಯಿದೆ, ಅದು ಕೂಡ ಬಾಟ್ಲಲ್ಲಿ. ಇವತ್ತು MRPಗಳು ಜಾಸ್ತಿ ಆಗಿದ್ದಾವೆ, MRPಗಳಿಗೂ ಜಾಸ್ತಿ ಆಗಿದ್ದಾವೆ. ಅದರಿಂದ ಕುಡಿಯೋರು ಕೂಡ ಜಾಸ್ತಿ ಆಗಿದ್ದಾರೆ. ಎಲ್ಲೆಲ್ಲಿ ಬೇಕಲ್ಲಿ ಕುಡಿತಾರೆ, ಪರಿಸರದಲ್ಲಿ, ಕಾಡಲ್ಲಿ, ಅಲ್ಲಿ ಇಲ್ಲಿ ಕೆರೆಗಳ ಹತ್ರ ಕುಡಿದು ಏನು ಮಾಡ್ತಾರೆ, ಬಾಟ್ಲುಗಳನ್ನು ಅಲ್ಲೇ ಬಿಸಾಕಿ ಬರ್ತಾರೆ. ಅಲ್ಲಿ ಬಾಟ್ಲುಗಳನ್ನು ಅಲ್ಲೇ ಬಿಸಾಕಿದಾಗೆ ಏನಾಗುತ್ತೆ, ಅಲ್ಲಿ ದನ ಕರುಗಳು ಹೋಗ್ತವೆ, ದನ ತುಳಿತವೆ, ಕಾಲಿಗೆಲ್ಲ ಚುಚ್ಕೊಂಡಿದ್ದಾವೆ, ಕಣ್ಣಾರ ನೋಡಿದ್ದೀವಿ. ಪಾಪ ಒಗ್ಗಳು, ನಮಗಂತೂ ಬಾಯಿ ಇದೆ, ಬೇವರ್ಸಿಂದ ನಮ್ಮ ಮಗ ಇಲ್ಲಿ ಹಾಕೋನಪ್ಪ ಅಂತಂದು ಬೈಕಂತೀವಿ. ಆದರೆ ಪಾಪ ಅವು ಬೈಕೊಳ್ಳಲ್ಲ, ಬಾಯಿ ಇಲ್ಲ. ಏನು ಮಾಡ್ತವೆ, ತುಳಿತವೆ, ನೋವು ಒಳಗಡೆನೆ ಅನುಭವಿಸ್ತವೆ ಆ ನೋವನ್ನು. ಯಾಕಂದ್ರೆ ರಕ್ತ ಆ ಥರ ಬರ್ತಾ ಇರ್ತೈತೆ. ದಯವಿಟ್ಟು ಸರ್ಕಾರ ಏನು ಮಾಡಬೇಕು, ಬಾಟ್ಲುಗಳನ್ನು ಇದಕ್ಕೂ ಕೂಡ ಬಾಟ್ಲು ಮಾಡಬೇಕು. ಹಾಲಿಗೆ ಮತ್ತು ಮೊಸರಿಗೆ ಬಾಟ್ಲು ಮಾಡಬೇಕು. ಬಾಟ್ಲು ಏನು ಮಾಡಬೇಕಂದ್ರೆ, ಬಾಟ್ಲುಗಳನ್ನು ನೀವು ಒಂದು ಮನೆಗೆ ಇವತ್ತು ದಿನ ಒಬ್ಬೊಬ್ಬರು 2 ಲೀಟ್ರ್ ತಗೊತಾರೆ, 3 ಲೀಟ್ರ್ ತಗೊತಾರೆ. ಅವರು ಆ 3 ಲೀಟ್ರ್ ತಗೊಳ್ಳೋರಿಗೆ 3 ಲೀಟ್ರು ಬಾಟ್ಲು ಡೆಪಾಸಿಟ್ ಇಡಬೇಕಲ್ಲಿ. ಇವತ್ತು ಹಾಲು ಅದನ್ನು ಖರ್ಚು ಮಾಡಿ ನಾಳೆ ಬೆಳಿಗ್ಗೆ ತಗೊಂಡೋಗಿ ವಾಪಸ್ಸು ಆ ಬಾಟ್ಲು ಕೊಟ್ಟರೆ ಅವ್ರಿಗೆ ಹಾಲು ಕೊಡಬೇಕು, ಇಲ್ಲಾಂದರೆ ಕೊಡೋಂಗಿಲ್ಲ. ಈ ಥರ ಮಾಡಿ ಬಾಟ್ಲು ತೊಳ್ಕೊಂಡು ತಗೊಂಡೋಗಿ ತಿರ್ಗಾ ಡೈರಿ ಕೊಡಬೇಕು. ಆ ಡೈರಿಗೆ ಕೊಟ್ಟರೆ ಅವರು ಆ 3 ಲೀಟ್ರ್ ಹಾಲು ಕೊಡ್ತಾರೆ. ಡೆಪಾಸಿಟ್ ಇಟ್ಕೋಬೇಕದು 3 ಬಾಟ್ಲದು 10 ರೂಪಾಯಿ ಇಟ್ಕೊಳ್ಳಿ ನೀವು. 30 ರೂಪಾಯಿ ಅವು ಅಂಗಡಿಲಿ ಇರಬೇಕು, ಇಲ್ಲ 50 ರೂಪಾಯಿ, ಇಲ್ಲ 100 ರೂಪಾಯಿ ಡೆಪಾಸಿಟ್ ಇಡಬೇಕು. ಈ ಥರ ಇಟ್ಕೊಂಡು ಪ್ರತಿಯೊಬ್ಬರೂ ಹಾಲು ಈ ಥರ ಉಪಯೋಗಿಸಬೇಕು. 1/2 ಲೀಟ್ರದು, 1 ಲೀಟ್ರದು ಮೊಸರು, ಹಾಲು. ಸುಮ್ಮನೆ ಯಾಕಂದರೆ ಬಾಟ್ಲುಗಳು ಬರೀ ಅಂಗಡಿಲೇ ಕವರ್ ನಿಷೇಧ ಮಾಡೋದಲ್ಲ ಸರ್. ಇದನ್ನು ಪ್ಲಾಸ್ಟಿಕ್, ಇದು ಕೂಡ ಪ್ಲಾಸ್ಟಿಕ್ಕೇ. ಏನಿದೆ ಪೇಪರ್ ಅಲ್ಲ ಇದು, ಇದನ್ನು ಬಟ್ಟೆದು ಅಲ್ಲ ಇದು ಪ್ಲಾಸ್ಟಿಕ್ಕು. ಕೆಲವರು ಎಲ್ಲಿ ಬೇಕು ಅಲ್ಲಿ ಬಿಸಾಕ್ತಾರೆ, ಕೆಲವರು ಹಂಗೆ ಕೂಡಿಟ್ಕೊಂಡು ಮಾರ್ತಾರೆ. ಕೆಲವರು ಶ್ರೀಮಂತರು ದುಡ್ಡಿರೋರೆ ಕಸ್ತೊಳಕ್ಕೆ ಬಿಸಾಕೋ ಅಂತಾರೆ. ಅವು ಎಲ್ಲರೂ ಹೊಲ್ದಾಗ ಹೋಯ್ತವೆ. ಇದು ಕರಗಲ್ಲ. ಇದು ಯಾವುದೇ ಕಾರಣಕ್ಕೆ ಇದು ಕರಗೋದಿಲ್ಲ, ಕೊಳೆಯೋದಿಲ್ಲ, ಗೊಬ್ಬರ ಆಗಲ್ಲ, ಹಂಗೆ ಇರುತ್ತೆ ಇದು. ಎಲ್ಲರೂ ದನಗಳು ಬಾಯಲ್ಲಿ ಸಿಗಾಕೊಳ್ಳುತ್ತೆ. ಹೊಲ ಬಿತ್ತಬೇಕಾದ್ರೆ ರಂಟಿ ಇದಕ್ಕೆ ಎಲ್ಲ ಸಿಗಾಕಂತವೆ. ಇದು ಏನೂ ಆಗಲ್ಲ, ಹಂಗೆ ಇರ್ತವೆ. 10 ವರ್ಷ ಆದರೂ ಕೂಡ ಪ್ಲಾಸ್ಟಿಕ್ಕು ಏನೂ ಆಗಲ್ಲ ಮಣ್ಣಲ್ಲಿ. ಎಷ್ಟು ವರ್ಷ ಬಿದ್ದರೂ ಕೂಡ ಹಂಗೆ ಇರುತ್ತೆ. ಇದಕ್ಕೊಂದು ವ್ಯವಸ್ಥೆ ಮಾಡಿ ಸಂಪೂರ್ಣ ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಕವರನ್ನು. ಮೊದಲನೇದಾಗಿ ಈ ಏನು ನಂದಿನಿ ಇದು ನಿಷೇಧ ಮಾಡಿದರೆ ಆಟೋಮೆಟಿಕ್ಕಾಗಿ ಎಲ್ಲ ಪ್ಲಾಸ್ಟಿಕ್ಕು ಕೂಡ ನಿಷೇಧ ಮಾಡ್ಬೋದು. ಬರೀ ಮಾತಿಗೆ ಮಾತ್ರ ನಿಷೇಧ ಮಾಡ್ತೀವಿ, ಅಲ್ಲಿ ಉತ್ಪತ್ತಿ ಆಗ್ತಾನೆ ಇರ್ತವೆ. ಇದನ್ನು ಮಾಡಿ ಎಣ್ಣೆಗಳಿಗೆ ಅಷ್ಟು ಬಾಟ್ಲು ಕೊಡ್ತೀರಾ, ಎಣ್ಣೆಗಳು ಅಷ್ಟು ಬಾಟ್ಲಲ್ಲಿ ಕೊಡ್ತಾ ಇದ್ದೀರಾ. ಅದೇ ಥರ ಸೇಮ್ ಇದಕ್ಕೂ ಕೂಡ ಬಾಟ್ಲುಗಳು ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ಅಂತಂದೇಳಿ ಈ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತು ಹೊಸದಾಗಿ ಅಧ್ಯಕ್ಷರಾಗಿದ್ದೀರಲ್ಲ ಸುರೇಶ್ ಅವರೇ, ದಯವಿಟ್ಟು ನಿಮ್ಮ ಕೈಲಾಗುತ್ತೆ ಇದನ್ನು ಮಾಡಿ ತೋರಿಸ್ಬೋದು. ನೀವು ಮಾಡಿ ತೋರಿಸಿದರೆ ನೀವೇ ನಂಬರ್ 1 ಅಧ್ಯಕ್ಷರಾಗ್ತೀರಾ. ಇಲ್ಲಾಂದರೆ ಒಳ್ಳೆ ಉತ್ತಮವಾದ ಅವಕಾಶ ಇದೆ. ಇದಕ್ಕೊಂದು ವ್ಯವಸ್ಥೆ ಮಾಡಿ, ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ, ಬಾಟ್ಲು ವ್ಯವಸ್ಥೆ ಮಾಡಿ. 1 ಲೀಟ್ರ್ ಬಾಟ್ಲು, 1/2 ಲೀಟ್ರ್ ಬಾಟ್ಲು, ಅದಕ್ಕೆ ಜನರುಗಳ ಹತ್ರ, ಸಾರ್ವಜನಿಕರ ಹತ್ರನೇ ನೀವು ಡೆಪಾಸಿಟ್ ಮಾಡ್ಕೊಳ್ಳಿ. ಯಾಕಂದರೆ ಏನು ಸಾರ್ವಜನಿಕರಿಂದನೇ ನಡೀತಾ ಇರೋದು, ಸಾರ್ವಜನಿಕರಿಲ್ಲಂದ್ರೆ ಇಲ್ವಲ್ಲ. ಅದರಿಂದ ಈ ಪ್ಲಾಸ್ಟಿಕ್ ನಿಷೇಧ ಮಾಡಿ. ಯಾಕಂದರೆ ದನಗಳಿಗೆ ಭಾಳ ತೊಂದರೆ ಆಗುತ್ತೆ, ಇದರಿಂದ ಹೊಲದಲ್ಲಿ ತೊಂದರೆ ಆಗುತ್ತೆ. ಅದರಿಂದ ನಾನು ಕೇಳ್ಕೊತಾ ಇದ್ದೀನಿ, ಬರೀ ಅಂಗಡಿಲಿ ಮಾತ್ರ ನೀವು ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅಂಗಡಿಯವರು ಅಲ್ಲಿ ಫ್ಯಾಕ್ಟ್ರಿಯವ್ರು ನಿಷೇಧ ಮಾಡಿ, ಇಲ್ಲಿ ಅಂಗಡಿಗೆ ಹೋಗಿ ಪಾಪ ಅವರು
ತಂದಿರ್ತಾರೆ, ಕೊಟ್ಟಿರ್ತಾರೆ, ಅವ್ರು ಮಾರ್ತಾರೆ, ತಗೊಳ್ಳೇಬೇಕು, ಕವರಲ್ಲಿ ತರಲೇಬೇಕು ಮನೆಗೆ. ದಯವಿಟ್ಟು ನೀವು ಸಾರ್ವಜನಿಕರಷ್ಟೇ ಇದಕ್ಕೆ ಸಪೋರ್ಟ್ ಮಾಡಿ. ಮತ್ತು ಮನೆಯಿಂದ ಒಂದು ಬ್ಯಾಗು ಏನಾದ್ರು ತಗೊಂಡೋಗಿ ಅಲ್ಲಿಂದ ಬ್ಯಾಗಲ್ಲೆಲ್ಲ ಹಾಕೊಂಬನ್ನಿ, ನಿಮ್ಮ ಬಟ್ಟೆ ಬ್ಯಾಗ್ ತಗೊಂಡೋಗಿ ಅಂತಂದೇಳಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಕೇಳ್ಕೊತಾ ಇದ್ದೀನಿ. ಆದಷ್ಟು ಪ್ಲಾಸ್ಟಿಕ್ಗಳನ್ನು ನಿಷೇಧ ಮಾಡಿ. ಬರೀ ಇದು ಒಂದಲ್ಲ, ಈ ನಂದಿನಿ ಕವರ್ ಒಂದೇ ಅಲ್ಲ, ಬಾಟ್ಲು, ನೀರು ಬಾಟ್ಲು, ನೀವೇನು ದೊಡ್ಡ ದೊಡ್ಡ ಮೀಟಿಂಗ್ ಮಾಡ್ತಿರಲ್ಲ ರಾಜಕಾರಣಿಗಳು, ಅಲ್ಲಿ ಕೂಡ ಪ್ಲಾಸ್ಟಿಕ್ ಬಾಟ್ಲಲ್ಲೇ ನೀರು. ಇವತ್ತು ಯಾವುದೇ ಬರ್ತ್ಡೇ ಮಾಡಲಿ, ಮದುವೆ ಮಾಡಲಿ, ಇನ್ನೇನೋ ಮಾಡಲಿ, ಎಲ್ಲ ಕೂಡ ಇವತ್ತು ಬಾಟ್ಲು ಶುರು ಮಾಡ್ಕೊಂಡಿದ್ದಾರೆ. ಇವೆಲ್ಲ ನಿಲ್ಲಬೇಕು. ಮೊದಲು ಮದುವೆಯಲ್ಲಿ ಲೋಟದಲ್ಲಿ ನೀರು ಕೊಡೋರು, ಆ ರೀತಿಯೇ ಆಗಲಿ, ಏನು ತೊಂದರೆ ಇಲ್ಲ, ಏನು ಗಂಟು ಕಾಕೊಳ್ಳೋದಿಲ್ಲ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಸಪೋರ್ಟ್ ಮಾಡಿ.